So let's continue. So now let's talk about the characteristics of XML. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ಸ್ ಗಳಿಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ ಅಂತಂದಾಗ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸಪೋಸ್ ಈಗ ನಾನು ಒಂದು ಫ್ಯಾನ್ ಅನ್ನ ತಗೊಂಡ್ರೆ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಥವಾ ಅದರ ಒಂದು ಫೀಚರ್ಸ್ ಏನೇನು, ಫ್ಯಾನಿಗೆ ರೆಕ್ಕೆಗಳಿರುತ್ತೆ. ಸೊ ಫ್ಯಾನಿನ ಒಂದು ಸ್ಪೀಡ್ ಅನ್ನ ಏನ್ ಮಾಡಬಹುದು ಅಂತಂದಾಗ ಚೇಂಜ್ ಮಾಡಬಹುದು ಎಕ್ಸೆಟ್ರಾ. So in the same way, XML is also a concept. ಈ ಒಂದು ಅಥವಾ XML is also a meta markup language. ಈ ಒಂದು meta markup language ನ some of the common characteristics or some of the general characteristics ಏನು ಅಂತ we are going to see now. So what are those characteristics? The first characteristic is XML. It is an universal data interchange language, or XML it can be used as an ಯೂನಿವರ್ಸಲ್ ಡೇಟಾ ಇಂಟರ್ಚೇಂಜ್ ಲ್ಯಾಂಗ್ವೇಜ್. ಏನು ಡೇಟಾ ಇಂಟರ್ಚೇಂಜ್ ಲ್ಯಾಂಗ್ವೇಜ್ ಅಂದ್ರೆ, ಯೂನಿವರ್ಸಲ್ ಡೇಟಾ ಇಂಟರ್ಚೇಂಜ್ ಲ್ಯಾಂಗ್ವೇಜ್ ಅಂದ್ರೆ ವೆಬ್ ಅಲ್ಲಿ ನಮ್ಮ ಬ್ರೌಸರ್ಸ್ ಮತ್ತೆ ಸರ್ವರ್ಸ್ ಗಳ ಮಧ್ಯ ಡೇಟಾನ ನಾನು ಬ್ರೌಸರ್ ಇಂದ ಸರ್ವರ್ಗೆ ಕಳಿಸಬೇಕು ಅಥವಾ ಸರ್ವರ್ ಡೇಟಾನ ನನಗೆ ಸರ್ವರ್ ಇಂದ ಬ್ರೌಸರ್ಗೆ ಕಳಿಸಬೇಕು ಅಂತಂದಾಗ then the best format of data interchange what we are going to use is this XML format. XML ಫಾರ್ಮ್ಯಾಟ್ ಅಲ್ಲಿ ನಾನು ಡೇಟಾನ ಬರೆದು ಆ ಒಂದು XML ಫೈಲ್ಗಳನ್ನ ನಾನು ಇಂಟರ್ನೆಟ್ ಅಲ್ಲಿ ಅಥವಾ ವೆಬ್ ಅಲ್ಲಿ ನಾನು ಬ್ರೌಸರ್ಸ್ ಅಂಡ್ ಸರ್ವರ್ಸ್ ಗಳ ಮಧ್ಯ ಎಕ್ಸ್ಚೇಂಜ್ ಗೆ ಏನ್ ಮಾಡಬಹುದು ಅಂತಂದಾಗ ಯೂಸ್ ಮಾಡಬಹುದು. So that's why it is called as an universal data interchange language. And next thing is the next characteristics is XML. It specifies the rules. It specifies the rules for creating the markup languages. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ XML is a meta markup language. ಆದ್ದರಿಂದ XML ಒಳಗಡೆ ಇರುವಂತಹ ಅಥವಾ XML ನಲ್ಲಿ ಹೇಳಿರುವಂತಹ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಿಕೊಂಡು ನಮ್ಮದೇ ಆದಂತಹ ಹೊಸ ಮಾರ್ಕಪ್ ಲ್ಯಾಂಗ್ವೇಜಸ್ ಗಳನ್ನ ನಾವೇನ್ ಮಾಡಬಹುದು ಅಂತಂದಾಗ ಕ್ರಿಯೇಟ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಈ ಒಂದು XML ಅನ್ನುವಂತಹ ಒಂದು ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ಆಕ್ಚುಲಿ ಇಫ್ ಯು ಥಿಂಕ್ ಲೈಕ್ ಓಕೆ, ಈ ಒಂದು ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ಅಂದ್ರೆ ಇದರಲ್ಲಿ ಟ್ಯಾಗ್ಸ್ ಇರುತ್ತೆ, ಈ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿರ್ತಾರೆ, ಆ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ಅಲ್ಲ. ದಟ್ ಈಸ್ ನಾಟ್ ಲೈಕ್ ದಟ್. XML ಆಕ್ಚುಲಿ ಡಸ್ ನಾಟ್ ಕಂಟೈನ್ ಎನಿ ಟ್ಯಾಗ್ಸ್. XML ಅಂದ್ರೆ ಏನಪ್ಪಾ ಅಂತಂದಾಗ ಇಟ್ ಈಸ್ ಜಸ್ಟ್ ದ ಸ್ಪೆಸಿಫಿಕೇಶನ್ ಆಫ್ ದ ರೂಲ್ಸ್ ಗಳು. ಯಾವ ರೀತಿಯಲ್ಲಿ ನೀವು ಟ್ಯಾಗ್ಸ್ ಗಳನ್ನ ಬರೀಬೇಕು, ಯಾವ ರೀತಿಯಲ್ಲಿ ಟ್ಯಾಗ್ಸ್ ಯಾವ ಟ್ಯಾಗ್ ಒಳಗಡೆ ಯಾವ ಟ್ಯಾಗ್ ಗಳನ್ನ ಇಡಬೇಕು, ಈ ರೀತಿಯಾದಂತಹ ರೂಲ್ಸ್ ಗಳನ್ನ ಏನ್ ಮಾಡತ್ತೆ ಅಂತಂದಾಗ XML ಸ್ಪೆಸಿಫಿಕೇಶನ್ ಅಲ್ಲಿ ಹೇಳ್ತಾ ಹೋಗುತ್ತೆ. ಆ ರೂಲ್ಸ್ ಗಳ ಪ್ರಕಾರ ಏನ್ ಮಾಡಿರ್ತಾರೆ ಅಂತಂದಾಗ ಆ ಒಂದು XML ಆ ರೂಲ್ಸ್ ಗಳ ಪ್ರಕಾರ ಬರೆದಿರುವಂತಹ ಒಂದು XML ಡಾಕ್ಯುಮೆಂಟ್ ಗಳನ್ನ ಪ್ರೊಸೆಸ್ ಮಾಡೋದಕ್ಕೆ, XML ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊಸೆಸ್ ಮಾಡೋದಕ್ಕೆ ಏನಿರತ್ತೆ, ಏನನ್ನ ಡೆವಲಪ್ ಮಾಡ್ಬೇಕಾಗಿರತ್ತೆ, ಒಂದು ಸಾಫ್ಟ್ವೇರ್ ಅನ್ನ ಅಥವಾ ಒಂದು ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡ್ಬೇಕಾಗಿರತ್ತೆ. ಆ ಒಂದು ಪ್ರೋಗ್ರಾಮ್ ಅನ್ನ ನಾವೇನಂತ ಕರಿತೀವಿ, XML ಪ್ರೊಸೆಸರ್ಸ್ ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತೀವಿ. ಈ XML ಪ್ರೊಸೆಸರ್ಸ್ ಗಳು ಈ ರೂಲ್ಸ್ ಗಳನ್ನ ಏನ್ ಮಾಡ್ತಾರತ್ತೆ ಅಂತಂದಾಗ ದೇ ಆರ್ ಗೋಯಿಂಗ್ ಟು ಚೆಕ್ ಇಟ್. So XML it is just a specification of rules and it does not contain any tags. ನಾವುಗಳು users we must define our own tags for our own markup language. ಫಾರ್ ಎಕ್ಸಾಂಪಲ್, ಈಗ ನಾನು XML ಅನ್ನ ಯೂಸ್ ಮಾಡಿಕೊಂಡು ಒಂದು GPML ಅನ್ನುವಂತಹ ಒಂದು ನಮ್ಮದೇ ಆದಂತಹ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ನಾನು ಮಾಡಬೇಕು ಅಂದಾಗ ನಾನು ಅವಾಗ ನನ್ನದೇ ಆದಂತಹ ಟ್ಯಾಗ್ಸ್ ಗಳನ್ನ ಅಕಾರ್ಡಿಂಗ್ ಟು ದ XML ರೂಲ್ಸ್ ಅದಕ್ಕೆ ನೇಮ್ಸ್ ಗಳನ್ನ ಕೊಟ್ಟುಕೊಂಡು ರೂಲ್ಸ್ ಗಳನ್ನ ಏನ್ ಮಾಡ್ತೀನಿ ಅಂತಂದಾಗ ಕ್ರಿಯೇಟ್ ಮಾಡ್ತೀನಿ. ಸೊ ದಟ್ ಈಸ್ ಅಬೌಟ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ any markup language it is created using XML. ಅಂದ್ರೆ XML ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿಕೊಂಡು ಯಾವುದೇ ಮಾರ್ಕಪ್ ಲ್ಯಾಂಗ್ವೇಜಸ್ ಗಳನ್ನ ಕ್ರಿಯೇಟ್ ಮಾಡಿದ್ರು ಅಂತಹ ಮಾರ್ಕಪ್ ಲ್ಯಾಂಗ್ವೇಜಸ್ ಗಳನ್ನ ನಾವು ಅದು XML ನ ಒಂದು ಅಪ್ಲಿಕೇಶನ್ ಅಥವಾ ಅದನ್ನ ಒಂದು XML ಅಪ್ಲಿಕೇಶನ್ ಅಂತಾನು ಸಹ ಏನ್ ಮಾಡಬಹುದು ಅಂತ ಕರಿಬಹುದು. ನೋಡಿ, ಒಂದು ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ನಾವೊಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ಮಾಡಿದ್ರೆ ನಾವು ಆ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ಅಪ್ಲಿಕೇಶನ್ ಆಫ್ ದಟ್ ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ XML ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ಇಂದ
XML ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ಇಂದ HTML ಏನನ್ನ ಮಾಡಿದ್ದಾರೆ, HTML ಸಾರಿ XHTML ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ಮಾಡಿದರೆ. Therefore, XHTML is called an XML application. ಆದ್ರಿಂದ XHTML ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನು ನಾವೇನಂತ ಕರೀಬಹುದು, XML ಅಪ್ಲಿಕೇಶನ್ ಅಂತ ಕರೀಬಹುದು. ಅದೇ ರೀತಿಯಲ್ಲಿ ಈಗ ನಾನು ನಂದೇ ಆದಂತಹ ಒಂದು GML ಅಥವಾ GPML ಅನ್ನುವಂತಹ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ XML ರೂಲ್ಸ್ ನ ಪ್ರಕಾರ, XML ಅಲ್ಲಿ ಏನ್ ರೂಲ್ಸ್ ಹೇಳುತ್ತೋ ಆ ರೂಲ್ಸಿನ ಪ್ರಕಾರ ನಾನು ಮಾಡಿದರೆ ನಾನು GPML ಅನ್ನು ನಾನು ಮಾಡಿರುವಂತಹ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನು ನಾನು ಏನಂತ ಕರೀಬಹುದು, ಇಟ್ ಈಸ್ ಅನ್ XML ಅಪ್ಲಿಕೇಶನ್ ಅಂತ ಏನ್ ಮಾಡಬಹುದು ಅಂತಂದಾಗ ಕರೀಬಹುದು. ಸೊ ಇಲ್ಲಿ ನೀವು ನೋಡಬಹುದು SGML ಇಟ್ ಈಸ್ ಒನ್ ಬಿಗ್ ಸೆಟ್ ಆಫ್ ರೂಲ್ಸ್, ಆದರೆ XML ಇಟ್ ಈಸ್ ಒನ್ ಸಬ್ಸೆಟ್ ಆಫ್ SGML. ಈಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ XML ಇಸ್ ಎ ಸಬ್ಸೆಟ್ ಆಫ್ SGML. SGML ನ ಬೆಟರ್ ರೂಲ್ಸ್ ಗಳನ್ನ ತೆಗೆದುಕೊಂಡು ಮಾಡಿರುವಂತಹ ಒಂದು ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಈ ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ಇಂದ ಯಾವ ಮಾರ್ಕಪ್ ಲ್ಯಾಂಗ್ವೇಜ್ ಗಳನ್ನ ಮಾಡಿದ್ದಾರೆ, XHTML, ಅದೇ ತರ SMIL, SOAP, WML. ಅದೇ ರೀತಿಯಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನು ಸಹ XML ಅಲ್ಲಿ ಹೇಳಿರುವಂತಹ ರೂಲ್ಸ್ ಗಳನ್ನ ಫಾಲೋ ಮಾಡಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದಕ್ಕೆ ನೀವು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಏನಂತ ಹೇಳ್ತಾ ಇದ್ದೀನಿ, ಐ ಆಮ್ ಕಾಲಿಂಗ್ ಇಟ್ ಆಸ್ GPML ಅಂದ್ರೆ GRWPT ಮಾರ್ಕಪ್ ಲ್ಯಾಂಗ್ವೇಜ್. ಇನ್ ಆರ್ಡರ್ ಟು ನಾನು ಈ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಇನ್ ಆರ್ಡರ್ ಟು ಡಿಸ್ಕ್ರೈಬ್ ದ ಡೇಟಾ ಆಫ್ GRWPT, information of GRWPT. So then GPML it becomes an application of an XML, or it is an XML application. So this is about some of the characteristics we have for XML or XML characteristics. So let's talk about some more characteristics. ಇನ್ನೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಪ್ರತಿಯೊಂದು XML ಡಾಕ್ಯುಮೆಂಟ್ ಗಳಲ್ಲೂ ಏನಿರತ್ತೆ ಅಂತಂದಾಗ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಏನ್ ಮಾಡಬಹುದು ಅಂತಂದಾಗ ಕರೀಬಹುದು. XML ಅಲ್ಲಿ ಒಂದು ಎಲಿಮೆಂಟ್ ಅಂದ್ರೆ ಏನಪ್ಪಾ ಅಂತಂದಾಗ ಒಂದು ಓಪನಿಂಗ್ ಟ್ಯಾಗು, ಮತ್ತೆ ಆ ಓಪನಿಂಗ್ ಟ್ಯಾಗ್ ಒಳಗಡೆ ಇರುವಂತಹ ಒಂದು ಡೇಟಾ ಅಥವಾ ಕಂಟೆಂಟ್, ಮತ್ತೆ ಕ್ಲೋಸಿಂಗ್ ಟ್ಯಾಗು, ಇದಿಷ್ಟನ್ನು ಸೇರಿಸಿದ್ರೆ ನಾವು ಅದನ್ನ ಎಲಿಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ನಂಬರ್ ಅನ್ನುವಂತಹ ಒಂದು ಟ್ಯಾಗ್ ಅನ್ನ ಏನ್ ಮಾಡಿ ಅಂತಂದಾಗ ತಗೊಳ್ಳಿ ನೋಡಿ, ಸಾರಿ ನಂಬರ್ ಅನ್ನುವಂತಹ ಒಂದು ಎಲಿಮೆಂಟ್ ಅನ್ನ ತಗೊಳ್ಳಿ. ದಿಸ್ ಇಸ್ ಅನ್ ಎಲಿಮೆಂಟ್. ಇಲ್ಲಿ ನಂಬರ್ ಅಂತ ಓಪನಿಂಗ್ ಟ್ಯಾಗ್ ಇದೆ, ಮತ್ತೆ ಅದ್ರ ಒಳಗಡೆ ನಂಬರಿನ ಡೇಟಾ ಇದೆ, ಮೀನ್ಸ್ ಕಂಟೆಂಟ್ ಇದೆ, ಮತ್ತೆ ಇನ್ನೊಂದು ಏನಪ್ಪಾ ಅಂತಂದಾಗ ನೆಕ್ಸ್ಟ್ ಇದರ ಒಂದು ಕ್ಲೋಸಿಂಗ್ ಟ್ಯಾಗ್ ಏನಾಗಿದೆ ಅಂತಂದಾಗ ಇದೆ. ಸೊ ಈಗ ನಾವು ಇದಿಷ್ಟನ್ನು ಸೇರಿದ್ರೆ ಇದನ್ನ ನಾನೊಂದು ಎಲಿಮೆಂಟ್ ಅಂತ ಕರಿತೀನಿ. ಇದಕ್ಕೆ ನಾವು ಟ್ಯಾಗ್ ಗಳಿಗೆ ನಾವು ನೇಮ್ ನಂಬರ್ ಅಂತ ಕೊಟ್ಟಿರೋದ್ರಿಂದ ಒಂದು ನಂಬರ್ ಎಲಿಮೆಂಟ್ ಅಂತ ಏನ್ ಮಾಡ್ಬೋದು, ಇದನ್ನ ಕರಿಬಹುದು. ಸೊ ದಿಸ್ ಈಸ್ ಅನದರ್ ಥಿಂಗ್, ಅನದರ್ ಕ್ಯಾರೆಕ್ಟರಿಸ್ಟಿಕ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಯಾವುದೇ ಒಂದು XML ಅನ್ನ ಯೂಸ್ ಮಾಡಿಕೊಂಡು ಬರೆದಿರುವಂತಹ ಮಾರ್ಕಪ್ ಲ್ಯಾಂಗ್ವೇಜಸ್ ಗಳನ್ನ ನಾವು ಅದನ್ನ ಟ್ಯಾಗ್ ಸೆಟ್ ಅಂತಾನೂ ಸಹ ಏನ್ ಮಾಡಬಹುದು, ಕರಿಬಹುದು. ಫಾರ್ ಎಕ್ಸಾಂಪಲ್ HTML ಅನ್ನ ನಾವು ಟ್ಯಾಗ್ ಸೆಟ್, ಸಾರಿ XHTML ಅನ್ನ ನಾವು ಟ್ಯಾಗ್ ಸೆಟ್ ಅಂತಾನೂ ಸಹ ಏನ್ ಮಾಡಬಹುದು, ಕರಿಬಹುದು. ಯಾಕೆ XHTML XML ನ ರೂಲ್ಸ್ ಗಳ ಪ್ರಕಾರ ರೂಲ್ಸ್ ಗಳನ್ನ ಫಾಲೋ ಮಾಡಿ ಅದರ ಟ್ಯಾಗ್ಸ್ ಗಳನ್ನ ಏನ್ ಮಾಡಿದೆ ಅಂತಂದಾಗ ಕ್ರಿಯೇಟ್ ಮಾಡಿದೆ. So it is a collection of tags that document which is made from these XHTML tags or elements. They are a set of tags. Therefore ಅದನ್ನ ನಾವು ಟ್ಯಾಗ್ ಸೆಟ್ ಅಂತಾನೂ ಸಹ ಏನ್ ಮಾಡಬಹುದು ಅಂತಂದಾಗ ಕರಿಬಹುದು. ಅದೇ ರೀತಿಯಲ್ಲಿ ನಾವು ನಮ್ಮದೇ ಆದಂತಹ ಈಗ ನಮ್ಮ ನಮ್ಮ ಯಾವ್ದಾಗಿದೆ, ನಮ್ಮ GRWPT ಯ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ನಾನು ಕ್ರಿಯೇಟ್ ಮಾಡೋಬೇಕಾದ್ರೆ ನಾನು ಯಾವೆಲ್ಲ ಟ್ಯಾಗ್ ಸೆಟ್ಸ್ ಗಳನ್ನ ನಾನು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಂತ ಏನ್ ಮಾಡಬಹುದು ಅಂತಂದಾಗ ಒಂದು ಟ್ಯಾಗ್ ಸೆಟ್ ಅನ್ನ ನಾನು ಇಟ್ಕೊಂಡಿರ್ಬೋದು. ಅದೇ ರೀತಿಯಲ್ಲಿ ನಾನು ಟೀಚರ್ ಅನ್ನುವಂತಹ ಒಂದು ಟ್ಯಾಗ್ ಸೆಟ್ ಅನ್ನ ನಾನು ಏನ್ ಮಾಡ್ಬೋದು ಅಂತಂದಾಗ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು.
Uh, so this is therefore actually the markup language what we are using it is a collection of tags ಆಗಿರೋದ್ರಿಂದ ಅದನ್ನ ನಾವೇನಂತ ಕರಿತೀವಿ ಟ್ಯಾಗ್ ಸೆಟ್ ಅಂತಾನೂ ಸಹ ಏನ್ ಮಾಡ್ತೀವಿ ಕರಿತೀವಿ. ಸೊ ಯಾವುದೇ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅದು GPML ಆಗಿರ್ಲಿ ಅಂದ್ರೆ ನಾವು ಮಾಡಿಕೊಟ್ಟಿರುವಂತಹ ಒಂದು ಹೊಸ ಮಾರ್ಕಪ್ ಲ್ಯಾಂಗ್ವೇಜ್ ಆಗಿರ್ಲಿ XHTML ಆಗಿರ್ಲಿ ಇಫ್ ಇಟ್ ಈಸ್ ಬೇಸ್ಡ್ ಆನ್ XML ದೆನ್ ದಟ್ ಲ್ಯಾಂಗ್ವೇಜ್ ಆ ಒಂದು ಲ್ಯಾಂಗ್ವೇಜ್ ಅನ್ನ ನಾವು ಟ್ಯಾಗ್ ಸೆಟ್ ಅಂತಾನೂ ಕರಿಬಹುದು. ಸೊ ಇಟ್ ಇಸ್ XHTML ಟ್ಯಾಗ್ ಸೆಟ್ ಇದೇನಿದು ಈ ಎಲ್ಲ ಟ್ಯಾಗ್ಸ್ ಗಳು ದಿಸ್ ಇಸ್ GPML ಟ್ಯಾಗ್ಸ್. ನೆಕ್ಸ್ಟ್ ಥಿಂಗ್ ಈಸ್ ನಾವು XML ಡಾಕ್ಯುಮೆಂಟ್ಸ್ ಗಳನ್ನ ಏನನ್ನ ಯೂಸ್ ಮಾಡ್ಕೊಂಡು ಬರೀಬಹುದು, ಇದಕ್ಕೆ ಯಾವ್ದಾದ್ರು ಕಂಪೈಲರ್ಸ್ ಬೇಕಾಗತ್ತಾ ಸರ್ ಅಂತ ಕೇಳಿದ್ರೆ ಅಥವಾ ಯಾವ್ದಾದ್ರು ಒಂದು ಐಡಿಸ್ ಗಳು ಬೇಕಾಗತ್ತಾ ಎಕ್ಲಿಪ್ಸ್ ತರ ಅಂತ ಕೇಳಿದ್ರೆ ನೋ, ಯು ಕ್ಯಾನ್ ರೈಟ್ ಇಟ್ ಇನ್ ಸಿಂಪಲ್ ಟೆಕ್ಸ್ಟ್ ಎಡಿಟರ್ಸ್ ಲೈಕ್ ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಎನಿ ಟೆಕ್ಸ್ಟ್ ಎಡಿಟರ್ಸ್ ಗಳಲ್ಲಿ ನೀವೇನ್ ಮಾಡಬಹುದು XML ಡಾಕ್ಯುಮೆಂಟ್ಸ್ ಗಳನ್ನ ಬರೀಬಹುದು. ಮತ್ತೆ ಬ್ರೌಸರ್ಸ್ ಗಳಲ್ಲಿ ನಿಮ್ಮ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರುವಂತಹ ಒಂದು ಡಾಕ್ಯುಮೆಂಟ್ XML ಡಾಕ್ಯುಮೆಂಟ್ ಡಿಸ್ಪ್ಲೇ ಆಗಬೇಕು ಅಂದ್ರೆ ನೀವು ನಿಮ್ಮ XML ಡಾಕ್ಯುಮೆಂಟ್ ನ ಜೊತೆಗೆ ಬ್ರೌಸರ್ಗೆ ಒಂದು ಸ್ಟೈಲ್ ಶೀಟ್ಸ್ ಗಳನ್ನ ಸ್ಪೆಸಿಫೈ ಮಾಡಬೇಕು ಅಥವಾ ಸ್ಟೈಲ್ ಫೈಲ್ಸ್ ಗಳನ್ನ ಪ್ರೆಸೆಂಟೇಷನ್ ಸ್ಟೈಲ್ ಫೈಲ್ಸ್ ಗಳನ್ನ ಕೊಡಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ some of the characteristics. So let's move on to some other characteristics. Like the next characteristic is XML ಅನ್ನ ಪ್ರೊಸೆಸ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಬೇಕು ಅಂತ ಹೇಳಿದೆ ನಾನೀಗ. ಏನು XML ಲ್ಯಾಂಗ್ವೇಜ್ ಅಂದ್ರೆ ಏನು? ಆಕ್ಚುಲಿ XML ಲ್ಯಾಂಗ್ವೇಜ್ ಇದೆ ಸೆಟ್ ಆಫ್ ರೂಲ್ಸ್ ಅಂತ ಹೇಳಿದ್ವಿ. ಆ ಒಂದು ರೂಲ್ಸ್ ಗಳನ್ನ ಚೆಕ್ ಮಾಡುವಂತಹದ್ದು ಅಥವಾ ಆ ಒಂದು ರೂಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿರುವಂತಹದ್ದು ಸಾಫ್ಟ್ವೇರ್ ಯಾವುದು? XML ಪ್ರೊಸೆಸರ್. ಸೊ ದಿಸ್ ಇಸ್ ದ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಎಲ್ಲಿರುತ್ತೆ ಅಂತ ನೀವು ನಮ್ಮ ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ ಅಥವಾ ಈ ಒಂದು ಪ್ರೋಗ್ರಾಮ್ ಎಲ್ಲಿರುತ್ತೆ? ನಿಮ್ಮ ಬ್ರೌಸರ್ ಒಳಗಡೆ, ನಿಮ್ಮ ಬ್ರೌಸರಿನ ಪ್ರೋಗ್ರಾಮ್ಸ್ ಅಲ್ಲಿ ಅಥವಾ ನಿಮ್ಮ ಬ್ರೌಸರ್ ಸಾಫ್ಟ್ವೇರ್ ಒಳಗಡೆ XML ಪ್ರೊಸೆಸರ್ ಪ್ರೋಗ್ರಾಮ್ಸ್ ಸಹ ಇರುತ್ತೆ. ಸೊ ಈ ಒಂದು ಪ್ರೊಸೆಸರಿನ ಕೆಲಸ ಏನು ಅಂತಂದಾಗ XML ಡಾಕ್ಯುಮೆಂಟ್ ಗಳನ್ನ ಅಂದ್ರೆ ನಾವು ಬರೆದಿರುವಂತಹ ನಮ್ಮ ಮಾರ್ಕಪ್ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಯಾವುದೇ XML ಬೇಸ್ಡ್ ಮಾರ್ಕಪ್ ಲ್ಯಾಂಗ್ವೇಜ್ ಗಳಿಂದ ಬರೆದಿರುವಂತಹ XML ಡಾಕ್ಯುಮೆಂಟ್ ಗಳನ್ನ ಇನ್ಪುಟ್ ಆಗಿ ತಗೊಂಡು ಅದನ್ನ ಅನಲೈಸ್ ಮಾಡತ್ತೆ. ಅನಲೈಸ್ ಮಾಡೋದು ಅಂತಂದ್ರೆ ಏನು? ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಅನಲೈಸ್ ಮಾಡೋದು ಅಂತಂದ್ರೆ ಏನು? ಅದರ ವೇರಿಯಸ್ ಪಾರ್ಟ್ಸ್ ಗಳನ್ನ ಡಿವೈಡ್ ಮಾಡಿ ಆ ಒಂದು ಪಾರ್ಟ್ಸ್ ಗಳನ್ನ ಒಂದು ಟ್ರೀ ಆಗಿ ಏನ್ ಮಾಡತ್ತೆ ಅಂತಂದ್ರೆ ಕನ್ಸ್ಟ್ರಕ್ಟ್ ಮಾಡಿ ಸೊ ಆ ಒಂದು XML ಡಾಕ್ಯುಮೆಂಟ್ ಗಳಲ್ಲಿ ಲಾಸ್ಟ್ ಗೆ ಏನಿರುತ್ತೆ ಲೀಫ್ ನೋಡಲ್ಲಿ ಅಲ್ಲಿಗೆ ಡೇಟಾ ಇರುತ್ತೆ. ಆ ಡೇಟಾನ ಯಾವ ಒಂದು ಅಪ್ಲಿಕೇಶನ್ ಗೆ ಅದು ಕೊಡಬೇಕಾಗಿರುತ್ತೋ ಆ ಅಪ್ಲಿಕೇಶನ್ ಗೆ ಇನ್ಪುಟ್ ಆಗಿ ಕೊಡುವಂತಹ ಕೆಲಸನ XML ಪ್ರೊಸೆಸರ್ ಏನ್ ಮಾಡತ್ತೆ ಅಂತಂದಾಗ ಮಾಡತ್ತೆ. ಸೊ ವಾಟ್ XML ಪ್ರೊಸೆಸರ್ಸ್ ಡೂ? XML ಪ್ರೊಸೆಸರ್ಸ್ ದೇ ಪರ್ಫಾರ್ಮ್ಸ್ ದ ಟಾಸ್ಕ್ ಸಚ್ ಆಸ್ ಪಾರ್ಸಿಂಗ್. ಅಂದ್ರೆ ಏನು? ಈ ಒಂದು XML ಡಾಕ್ಯುಮೆಂಟ್ ಅನ್ನ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ಲಾಸ್ಟ್ ತನಕ ವೇರಿಯಸ್ ಯಾವ ಟ್ಯಾಗ್ಸ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಅದನ್ನ ಪಾರ್ಸ್ ಮಾಡತ್ತೆ. ಅದಾದ್ಮೇಲೆ ವೇರಿಯಸ್ ಎಲಿಮೆಂಟ್ಸ್ ಗಳನ್ನ, ಅದರ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್ ಅಂದ್ರೆ ಏನು? ಅದರ ಒಳಗಡೆ ವೇರಿಯಸ್ ಟ್ಯಾಗ್ಸ್ ಇರುತ್ತೆ, ವೇರಿಯಸ್ ಎಲಿಮೆಂಟ್ಸ್ ಗಳಿರುತ್ತೆ. ಅದನ್ನ ಸಪರೇಟ್ ಮಾಡಿ ಆಮೇಲೆ ಆ ಒಂದು ಟ್ಯಾಗ್ಸ್ ಒಳಗಡೆ ಇರುವಂತಹ ಒಂದು ಡೇಟಾವನ್ನ ಅಥವಾ ಡೇಟಾ ಸ್ಟ್ರಿಂಗ್ಸ್ ಗಳನ್ನ ಯಾವ ಅಪ್ಲಿಕೇಶನ್ ಆ XML ಅನ್ನ ಯೂಸ್ ಮಾಡ್ತಾ ಇರುತ್ತೋ ಆ ಒಂದು ಅಪ್ಲಿಕೇಶನ್ ಗೆ ಕೊಡುವಂತಹ ಕೆಲಸವನ್ನ XML ಪ್ರೊಸೆಸರ್ ಏನ್ ಮಾಡತ್ತೆ ಅಂತಂದಾಗ ಮಾಡುತ್ತೆ. ಮತ್ತೆ ಸೊ ದೀಸ್ ಆರ್ ದ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಅಂಡ್ ಅನದರ್ ಥಿಂಗ್ ಈಸ್ ಇವತ್ತಿನ ಎಲ್ಲಾ ಮೇಜರ್ ಬ್ರೌಸರ್ಸ್ ಗಳು, ಅದು ಮೊಜಿಲ್ಲಾ ಫೈರ್ಫಾಕ್ಸ್ ಇರ್ಬೋದು, ಅದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು, ಗೂಗಲ್ ಕ್ರೋಮ್ ಇರ್ಬೋದು, ಈ ಎಲ್ಲಾ ಬ್ರೌಸರ್ಸ್ ಗಳು XML ಅನ್ನ ಸಪೋರ್ಟ್ ಮಾಡತ್ತೆ ಅಂತ ಹೇಳ್ತಾರೆ. ಸಪೋರ್ಟ್ ಮಾಡತ್ತೆ ಅಂದ್ರೆ ಅರ್ಥ ಏನು? ದೇ ಇನ್ಕ್ಲೂಡ್ ದ XML ಪ್ರೊಸೆಸರ್. ಅದರೊಳಗಡೆ XML ಪ್ರೊಸೆಸರ್ ಪ್ರೋಗ್ರಾಮ್ಸ್ ಗಳು ಏನಾಗಿರುತ್ತೆ ಅಂದಾಗ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ some of the characteristics. So let's move on. Let's move on to the next topic of this session called as the syntax of XML. ಏನು ಸಿಂಟ್ಯಾಕ್ಸ್ ಆಫ್ XML ಇನ ಸಿಂಟ್ಯಾಕ್ಸ್ ಅಂದ್ರೆ ಏನು? ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಯಾವುದೇ ಲ್ಯಾಂಗ್ವೇಜ್ ಇದೆ ಅಂತಂದಾಗ ಲ್ಯಾಂಗ್ವೇಜ್ ಏನನ್ನ ಹೇಳುತ್ತೆ? ಆಕ್ಚುಲಿ ಕಂಪ್ಯೂಟರ್ ಲ್ಯಾಂಗ್ವೇಜಸ್ಗಳು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳಾಗ್ಲಿ, ಮಾರ್ಕಪ್ ಲ್ಯಾಂಗ್ವೇಜಸ್ಗಳಾಗ್ಲಿ ಏನನ್ನ ಹೇಳುತ್ತೆ? ಯಾವ ರೀತಿಯಲ್ಲಿ ಒಂದು ತಿಂಗಳು ಹೇಳುವಂತಹದ್ದೇನು ಯೂಸರ್ಗೆ ಯಾವ ರೀತಿಯಲ್ಲಿ ಅಂದ್ರೆ ಯಾವ ಪ್ರೋಗ್ರಾಮ್ ಅನ್ನ ನಾವು ಬರೀಬೇಕು ಅನ್ನೋದು ಒಂದು ರೂಲ್ಸ್ ಗಳನ್ನ ಹೇಳ್ತಾ ಹೋಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಸಿಂಟ್ಯಾಕ್ಸ್ ರೂಲ್ಸ್ ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ.
ಸೊ ಅಲ್ಲಿಗೆ XML ಇಸ್ ಆಲ್ಸೋ ಒನ್ ಆಫ್ ದ ಮಾರ್ಕಪ್ ಮೆಟಾ ಮಾರ್ಕಪ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅಲ್ಲಿಗೆ XML ನ ರೂಲ್ಸ್ ಏನು, XML ಒಂದು XML ಡಾಕ್ಯುಮೆಂಟ್ ಅನ್ನ ನಾವು ಬರೀಬೇಕು ಅಂತಂದಾಗ ಯಾವ ರೀತಿಯಲ್ಲಿ ಬರೀಬೇಕು ಅಂತ ಹೇಳುತ್ತೆ, ವಾಟ್ ಆರ್ ದ ಸಿಂಟ್ಯಾಕ್ಸ್ ರೂಲ್ಸ್ ಅಥವಾ ವಾಟ್ ಆರ್ ದ ಸಿಂಟ್ಯಾಕ್ಟಿಕ್ ರೂಲ್ಸ್ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ನಾರ್ಮಲಿ ಆಗಿ XML ಅಲ್ಲಿ ಏನಿದೆ ಅಂತಂದಾಗ ಎರಡು ಲೆವೆಲ್ಸ್ ಆಫ್ ಏನಪ್ಪಾ ಅಂತಂದಾಗ ಸಿಂಟ್ಯಾಕ್ಸ್ ಗಳು ಇದೆ. ವಾಟ್ ಆರ್ ದೋಸ್ 2 ಲೆವೆಲ್ಸ್ ಅಂತಂದಾಗ ಮೊದಲನೇ ಲೆವೆಲ್ ಇಟ್ ಈಸ್ ಎ ಜನರಲ್ ಲೋ ಲೆವೆಲ್ ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ಈ ಒಂದು ಲೆವೆಲ್ ಅಲ್ಲಿ ಹೇಳುವಂತಹ ಒಂದು ರೂಲ್ಸ್ ಗಳು ಯಾವುದೇ XML ಡಾಕ್ಯುಮೆಂಟ್ಸ್ ಗಳನ್ನ ನೀವು ಬರೆದ್ರು ಅದಕ್ಕೆ ಅಪ್ಲೈ ಆಗಿರಬೇಕು ಅಥವಾ ಅದಕ್ಕೆ ಅಪ್ಲೈ ಆಗಿರುತ್ತೆ. ನೀವು ಯಾವುದೇ ಒಂದು XML ಡಾಕ್ಯುಮೆಂಟ್ ಅನ್ನ ನೀವು ಬರೀತೀರಾ ಅಂತ ಹೋದ್ರು ಅದು HTML ಲ್ಯಾಂಗ್ವೇಜ್ ಅಲ್ಲಿ XHTML ಬರೀತಾ ಇದ್ರೆ HTML ಲ್ಯಾಂಗ್ವೇಜ್ ಅಲ್ಲಿ ಬರೀರಿ, ಅಥವಾ ನಿಮ್ಮದೇ ಆದಂತಹ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ನೀವು ಬರೀತಾ ಇದ್ರೆ ಅದರಲ್ಲಾಗಲಿ, ಅದು XML ಬೇಸ್ ಮೇಲೆ ಆಗಿದ್ರೆ ಅದರಲ್ಲಾಗಲಿ. ಸೊ ಅದರಲ್ಲೆಲ್ಲದರಲ್ಲೂ ಈ ಲೋ ಲೆವೆಲ್ ಸಿಂಟ್ಯಾಕ್ಸ್ ಅಲ್ಲಿ ಏನು ರೂಲ್ಸ್ ಗಳನ್ನ ಹೇಳ್ತಾರೋ ಆ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕಾಗತ್ತೆ. ದೆನ್ ಓನ್ಲಿ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅನ್ XML ಡಾಕ್ಯುಮೆಂಟ್. ಅಂಡ್ ಇನ್ನೊಂದು ಸಿಂಟ್ಯಾಕ್ಟಿಕ್ ಲೆವೆಲ್ ಇದೆ. ಈ ಲೆವೆಲ್ ಅಲ್ಲಿ ಏನನ್ನ ಮಾಡ್ತೀವಿ ಅಂತಂದಾಗ DTD ಅನ್ನುವಂತಹ ಫೈಲು ಮತ್ತೆ ಅಥವಾ XML ಸ್ಕೀಮಾ ಅನ್ನುವಂತಹ ಫೈಲ್ ಒಳಗಡೆ ನಾವು ಯಾವ ರೂಲ್ಸ್ ಗಳನ್ನ ಬರೀಬಹುದು ಅಂತಂದ್ರೆ, ನಾನು ಕ್ರಿಯೇಟ್ ಮಾಡ್ತಿರುವಂತಹ ಮಾರ್ಕಪ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ಯಾವ ಟ್ಯಾಗ್ಸ್ ಗಳಿದೆ, ಯಾವ ಟ್ಯಾಗ್ ಒಳಗಡೆ ಬರಬಹುದು, ಯಾವ ಟ್ಯಾಗ್ ಒಳಗಡೆ ಬರೆಯುವುದಕ್ಕೆ ಆಗೋದಿಲ್ಲ, ಈ ರೀತಿಯಾದಂತಹ ವೇರಿಯಸ್ ರೂಲ್ಸ್ ಗಳನ್ನ ನಾವೇನ್ ಮಾಡಬಹುದು, ನಾವೇ ಸ್ವತಃ ಕ್ರಿಯೇಟ್ ಮಾಡಬಹುದು. ಆ ಯಾವ ಫೈಲ್ ಅಲ್ಲಿ ಆ ರೂಲ್ಸ್ ಗಳನ್ನ ನಾವು ಬರೀಬಹುದು, ಈ DTD ಅಥವಾ XML ಸ್ಕೀಮಾಸ್ ಗಳಲ್ಲಿ ಬರೀಬಹುದು. ಇದರ ಬಗ್ಗೆ ನಾವು ಮುಂದಿನ ಸೆಷನ್ಸ್ ಗಳಲ್ಲಿ ಏನ್ ಮಾಡ್ತೀವಿ ಅಂತಂದಾಗ ಮಾತಾಡ್ತೀವಿ. ಸೊ ಒಂದು ಲೋ ಲೆವೆಲ್ ಸಿಂಟ್ಯಾಕ್ಸ್ ಎಲ್ಲಾ XML ಡಾಕ್ಯುಮೆಂಟ್ಸ್ ಗಳಿಗೆ ಅಪ್ಲೈ ಆಗುವಂತಹ ಒಂದು ರೂಲ್ಸ್ ಗಳನ್ನ ಹೇಳಿದ್ರೆ, ಈ DTD ಅಥವಾ XML ಸ್ಕೀಮಾಸ್ ಗಳಿಂದ ನಮ್ಮ ಮಾರ್ಕಪ್ ಲ್ಯಾಂಗ್ವೇಜಿನ ಸ್ಟ್ರಕ್ಚರಲ್ ರೂಲ್ಸ್ ಗಳನ್ನ ನಾವು ಸ್ಪೆಸಿಫೈ ಮಾಡಬಹುದು. ಸೊ DTDs ಮತ್ತೆ XMLs ಗಳಲ್ಲಿ ನಾವೇನ್ ಹೇಳ್ತೀವಿ, ಯಾವ ಟ್ಯಾಗ್ಸ್ ಗಳು ನನ್ನ ಮಾರ್ಕಪ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು, ಆ ಟ್ಯಾಗ್ಸ್ ಗಳ ಅಟ್ರಿಬ್ಯೂಟ್ಸ್ ಗಳು ಏನಿರಬೇಕು, ಮತ್ತೆ ಆ ಟ್ಯಾಗ್ಸ್ ಗಳು ಯಾವ ಆರ್ಡರ್ ಅಲ್ಲಿ ಅರೇಂಜ್ ಆಗಿರಬೇಕು. ಈ ಒಂದು ರೂಲ್ಸ್ ಗಳನ್ನ ನಾವು ನಮ್ದೇ ಆದಂತಹ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದಾಗ ಅವಾಗ ನಾವು DTD ಅಥವಾ XML ಸ್ಕೀಮಾಸ್ ಗಳನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸ್ಪೆಸಿಫೈ ಆಲ್ ದೀಸ್ ರೂಲ್ಸ್. ಸೊ ದೇರ್ ಫೋರ್ DTD ಅಥವಾ ಸ್ಕೀಮಾಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮದೇ ಆದಂತಹ ಮಾರ್ಕಪ್ ಲ್ಯಾಂಗ್ವೇಜ್ ಗಳನ್ನ ಬರೆದ್ರೆ, ನಾರ್ಮಲ್ ಒಂದು ಬೇಸಿಕ್ ಲೋ ಲೆವೆಲ್ ಸಿಂಟ್ಯಾಕ್ಸ್ ಅನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರೈಟ್ ದ ನಾರ್ಮಲ್ XML ಡಾಕ್ಯುಮೆಂಟ್ ವಿಚ್ ಈಸ್ ಯೂಸ್ಡ್ ಇನ್ ಆರ್ಡರ್ ಟು ಸ್ಟೋರ್ ದ ಡೇಟಾ. ಸೊ ಲೆಟ್ಸ್ ಕಂಟಿನ್ಯೂ. ಸೊ ನಾವು ಈ ಒಂದು ಸೆಷನ್ ನಲ್ಲಿ ವಿ ವಿಲ್ ಜಸ್ಟ್ ಟಾಕ್ ಅಬೌಟ್ ದ ಲೋ ಲೆವೆಲ್ ಸಿಂಟ್ಯಾಕ್ಸ್ ವಿಚ್ ಈಸ್ ಗೋಯಿಂಗ್ ಟು ಅಪ್ಲೈ ಫಾರ್ ಆಲ್ XML ಡಾಕ್ಯುಮೆಂಟ್ಸ್. ಯಾವುದೇ XML ಡಾಕ್ಯುಮೆಂಟ್ಸ್ ಅನ್ನ ಬರೆದ್ರು ಈ ಒಂದು ಲೋ ಲೆವೆಲ್ ಸಿಂಟ್ಯಾಕ್ಸ್ ಏನಾಗುತ್ತೆ ಅಂತಂದಾಗ ಎಲ್ಲಾ XML ಡಾಕ್ಯುಮೆಂಟ್ಸ್ ಗಳಿಗೂ ಅಪ್ಲೈ ಆಗಬೇಕು. ಸೊ ವಾಟ್ ಆರ್ ದೋಸ್ ಲೋ ಲೆವೆಲ್ ಸಿಂಟ್ಯಾಕ್ಸಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ ದ ಥಿಂಗ್ ಅಂತಂದಾಗ ದ ಫಸ್ಟ್ ರೂಲ್ ಏನೇ ಅಂತಂದಾಗ, XML ಡಾಕ್ಯುಮೆಂಟ್ ಒಳಗಡೆ 3 ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಗಳು ಇರಬಹುದು ಅಂತ ಹೇಳ್ತಾರೆ. ಯಾವ್ಯಾವ ಸ್ಟೇಟ್ಮೆಂಟ್ಸ್ ಗಳದು? ಡೇಟಾ ಎಲಿಮೆಂಟ್ ಸ್ಟೇಟ್ಮೆಂಟ್ಸ್ ಗಳಿರ್ಬೋದು, ಅಂದ್ರೆ ಡೇಟಾನ ಕನ್ಸಿಸ್ಟ್ ಮಾಡ್ಕೊಂಡಿರುವಂತಹ ಟ್ಯಾಗ್ಸ್ ಗಳು. ಎಲಿಮೆಂಟ್ ಅಂದ್ರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಏನು ಎಲಿಮೆಂಟ್ ಅಂದ್ರೆ, ಒಂದು ಓಪನಿಂಗ್ ಟ್ಯಾಗ್, ಇನ್ನೊಂದು ಅದರೊಳಗಡೆ ಇರುವಂತಹ ಕಂಟೆಂಟ್, ಮತ್ತೆ ಇನ್ನೊಂದು ಕ್ಲೋಸಿಂಗ್ ಟ್ಯಾಗ್. ಇದಿಷ್ಟನ್ನು ಸೇರಿಸಿದ್ರೆ ನಾವು ಅದನ್ನ ಎಲಿಮೆಂಟ್ ಅಂತ ಕರಿತೀವಿ. ಈ ರೀತಿಯಾದಂತಹ ಡೇಟಾ ಎಲಿಮೆಂಟ್ಸ್ ಗಳಿರ್ಬೋದು. ಮತ್ತೇನಿರ್ಬೋದು ಅಂತ ಹೇಳ್ತಾರೆ, ಈ ತರ ಮಾರ್ಕಪ್ ಡಿಕ್ಲರೇಷನ್ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್. ಏನು ಮಾರ್ಕಪ್ ಡಿಕ್ಲರೇಷನ್ ಅಂದ್ರೆ, ಮಾರ್ಕಪ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್ಸ್ ಗಳು XML ಅಲ್ಲಿ ಈ ತರ ಸ್ಟಾರ್ಟ್ ಆಗುತ್ತೆ. ಆಂಗಲ್ ಬ್ರಾಕೆಟ್ ಕ್ವಶನ್ ಮಾರ್ಕ್ ಇಂದ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುವ ಮತ್ತೆ ಆಂಗಲ್ ಬ್ರಾಕೆಟ್ ಕ್ವಶನ್ ಮಾರ್ಕ್ XML ಅಂತ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುವಂತಹದ್ದು ಕ್ವಶನ್ ಮಾರ್ಕ್ ಮತ್ತೆ ಆಂಗಲ್ ಬ್ರಾಕೆಟ್ ಇಂದ ಎಂಡ್ ಆಗುತ್ತೆ. ಇಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ. ಈ ಡಿಕ್ಲರೇಷನ್ ಸ್ಟೇಟ್ಮೆಂಟ್ಸ್ ಗಳ ಯೂಸ್ ಏನಪ್ಪಾ ಅಂತಂದಾಗ, ಈ ಸ್ಟೇಟ್ಮೆಂಟ್ಸ್ ಗಳು XML ನ ಪ್ರೊಸೆಸರ್ಗೆ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡತ್ತೆ ಅಂತಂದಾಗ ಡಿಕ್ಲೇರ್ ಮಾಡುತ್ತೆ. ಈ ಒಂದು ಡಿಕ್ಲರೇಷನ್ ಏನಂತ ಡಿಕ್ಲೇರ್ ಮಾಡತ್ತೆ, ಇದು ಏನಂತ ಡಿಕ್ಲೇರ್ ಮಾಡತ್ತೆ ಅಂತಂದಾಗ, ಈ ಒಂದು ಡಾಕ್ಯುಮೆಂಟ್ XML ರೂಲ್ಸ್ ಪ್ರಕಾರ ಬರೆದಿದ್ದಾರೆ ಅಂದ್ರೆ ದಿಸ್ ಈಸ್ ಅನ್ XML ಡಾಕ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಆಗ ಪ್ರೊಸೆಸರ್ ಏನ್ ಮಾಡತ್ತೆ ಅಂತಂದಾಗ ಈ ಒಂದು XML ಅನ್ನ ಪಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಡಿಕ್ಲರೇಷನ್ ಸ್ಟೇಟ್ಮೆಂಟ್ಸ್. ಅದೇ ತರ ಇನ್ನೊಂದು ರೀತಿಯಾದಂತಹ ಸ್ಟೇಟ್ಮೆಂಟ್ಸ್
ಆಗುತ್ತೆ. ಅದನ್ನು ನಾವು ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಈ ಒಂದು ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಸಹ ಆಂಗಲ್ ಬ್ರಾಕೆಟ್ ಮತ್ತೆ ಕ್ವಶನ್ ಮಾರ್ಕ್ ಇಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕ್ವಶನ್ ಮಾರ್ಕ್ ಮತ್ತೆ ಆಂಗಲ್ ಬ್ರಾಕೆಟ್ ಇಂದ ಎಂಡ್ ಆಗುತ್ತೆ. ಆದ್ರೆ ಈ ಒಂದು ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಏನನ್ನ ಮಾಡತ್ತೆ ಅಂತಂದ್ರೆ, ಯಾವ ಅಪ್ಲಿಕೇಶನ್ ಒಂದು ಟಾರ್ಗೆಟ್ ಅಪ್ಲಿಕೇಶನ್ ಅನ್ನ ಹೇಳತ್ತೆ, ಮತ್ತೆ ಇನ್ನೊಂದು ಏನಪ್ಪಾ ಅಂತಂದಾಗ ಅದಕ್ಕೊಂದು ಇನ್ಪುಟ್ ಅನ್ನ ಹೇಳತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೇನನ್ನ ಹೇಳ್ತಾ ಇದೆ ಎಕ್ಸ್ ಎಂ ಎಲ್ ಪ್ರೊಸೆಸರ್ ಗೆ ಅಂತಂದಾಗ, ಎಕ್ಸ್ ಎಂ ಎಲ್ ಸ್ಟೈಲ್ ಶೀಟ್ ಪ್ರೋಗ್ರಾಮಿಗೆ ಈ ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಅನ್ನುವಂತಹ ಒಂದು ಫೈಲ್ ಅನ್ನ ಇನ್ಪುಟ್ ಆಗಿ ಕೊಡುವಂತ ಏನ್ ಮಾಡ್ತಾ ಇದೆ ಹೇಳ್ತಾ ಇದೆ. ಸೊ ಈ ತರ ನಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಇರುವಂತಹ ಒಂದು ಪ್ರೋಗ್ರಾಮಿಗೆ ಅದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದ್ರೆ ಅಂತಹ ಒಂದು ಇನ್ಸ್ಟ್ರಕ್ಷನ್ ಅನ್ನ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ what is the first rule? It says an XML document, it can include three kinds of statements. It can include declaration statements like this, or processing statements like this, or the elements, actually the data elements like this. So next thing is the next rule they are saying is, or XML language is saying is, all XML documents, ಎಲ್ಲ XML documents ಗಳು XML declaration ಇಂದ begin ಆಗಬೇಕು ಅಂತ ಹೇಳುತ್ತೆ. So this is the declaration. ಏನ್ ಹೇಳುತ್ತೆ ದಿಸ್ ರೂಲ್ ಏನ್ ಹೇಳ್ತಾ ಇದೆ, ಯಾವುದೇ XML ಡಾಕ್ಯುಮೆಂಟ್ಗಳು ಇರಲಿ, ಅದು ಅಥವಾ ಮಾರ್ಕಪ್ XML ಬೇಸಿನ ಮಾರ್ಕಪ್ ಲ್ಯಾಂಗ್ವೇಜ್ಗಳು ಇರಲಿ, ಅದರ ಒಂದು ಫಸ್ಟ್ ಲೈನ್ ಏನಿರಬೇಕು, ಈ ಒಂದು XML ನ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಇರಬೇಕು ಅಂತ ಹೇಳುತ್ತೆ. ಈ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದಾಗ, XML ನ ವರ್ಷನ್ ಅನ್ನ ಹೇಳ್ತಾ ಇದೆ, ಮತ್ತೆ ಈ ಒಂದು ಡಾಕ್ಯುಮೆಂಟ್ ಯಾವ ಒಂದು ಎನ್ಕೋಡಿಂಗ್ ಫಾರ್ಮ್ಯಾಟ್ ಅಲ್ಲಿ ಎನ್ಕೋಡ್ ಆಗಿದೆ ಅನ್ನೋದನ್ನ ಹೇಳುತ್ತೆ. ASCII ಕೋಡಿಂಗ್, UTF-8 ಕೋಡಿಂಗ್, ಈ ರೀತಿಯಲ್ಲಿ. ಸೊ ದಟ್ ಈಸ್ ವಾಟ್ ದ ಸೆಕೆಂಡ್ ರೂಲ್ ಈಸ್. ಅಂಡ್ ನೆಕ್ಸ್ಟ್ ಥಿಂಗ್ ಏನ್ ಹೇಳ್ತಾ ಇದ್ದಾರೆ ಅಂತಂದಾಗ, XML ನಲ್ಲಿ ಕಮೆಂಟ್ಸ್ ಗಳು HTML ಅಲ್ಲಿ ಯಾವ ರೀತಿಯಲ್ಲಿ ಕಮೆಂಟ್ಸ್ ಇತ್ತು, ಇನ್ ದ ಸೇಮ್ ವೇ XML ಅಲ್ಲೂ ಸಹ ಅದೇ ರೀತಿಯಲ್ಲಿ ಕಮೆಂಟ್ಸ್ ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ದಿಸ್ ಈಸ್ ದ ಕಮೆಂಟ್ ಹಿಯರ್. ಈ ಒಂದು ಕಮೆಂಟ್ ಯಾವ ತರ ಸ್ಟಾರ್ಟ್ ಆಗ್ತಾ ಇದೆ, ಆಂಗಲ್ ಬ್ರಾಕೆಟ್, ಎಕ್ಸ್ಕ್ಲಮೇಟರಿ ಮಾರ್ಕ್, ಡಬಲ್ ಡ್ಯಾಶ್. ಯಾವ ರೀತಿಯಲ್ಲಿ ಎಂಡ್ ಆಗ್ತಾ ಇದೆ, ಡಬಲ್ ಡ್ಯಾಶ್, ಆಂಗಲ್ ಬ್ರಾಕೆಟ್. ಇದೇ ರೀತಿಯಲ್ಲಿ ಕಮೆಂಟ್ಸ್ ಗಳು HTML ಅಲ್ಲೂ ಇರುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್ ಏನ್ ಹೇಳ್ತಿದ್ದಾರೆ ಅಂತಂದಾಗ, ಎಲಿಮೆಂಟ್ಸ್ ಗಳು, ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ XML ಅಲ್ಲಿ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ, ಮತ್ತೆ ಆಟ್ರಿಬ್ಯೂಟ್ಸ್ ಗಳು ಅಂತಂದ್ರೆ ಏನು. ಸೊ ಎಲಿಮೆಂಟ್ಸ್ ಗೆ ಈ ರೀತಿಯಲ್ಲಿ ನಾವು ನೇಮು ಮತ್ತೆ ವ್ಯಾಲ್ಯೂಗಳನ್ನ ಕೊಡೋದ್ರ ಮೂಲಕ ಸಹ ಡೇಟಾನ ಬರೀಬಹುದು. ಸೊ ಅದನ್ನ ನಾವು ಆಟ್ರಿಬ್ಯೂಟ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ ಈ ಎಲಿಮೆಂಟ್ಸ್ ಮತ್ತೆ ಆಟ್ರಿಬ್ಯೂಟ್ಸ್ ಗಳನ್ನ ನಾವು ನೇಮ್ಸ್ ಗಳಲ್ಲಿ ನಮಗೆ ಬೇಕಾಗಿರುವಂತಹ ಅದಕ್ಕೊಂದು ಮೀನಿಂಗ್ಫುಲ್ ನೇಮ್ ಇರುವಂತಹ ನೇಮ್ ಕೊಡುವಂತಹ ನೇಮ್ಸ್ ಗಳನ್ನ ನಾವು ಇಡಬಹುದು. ಆದರೆ ಆ ಒಂದು ನೇಮ್ಸ್ ಗಳನ್ನ ನಾವು XML ನೇಮ್ಸ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಷನ್, ಇಟ್ ಈಸ್ ಒನ್ XML ನೇಮ್. ID, ಇದು ಒಂದು XML ನೇಮ್, ಇದು ಒಂದು XML ನೇಮ್. ಎಲಿವೇಟರ್ ಅವೈಲಬಲ್, ಇದು ಒಂದು XML. ಸ್ಟೇಷನ್ ಲಿಸ್ಟ್, ಇದು ಒಂದು XML. ಈ XML ನೇಮ್ಸ್ ಗಳು ನಾವು ಆ ಒಂದು ಡೇಟಾಗೆ ಇಡಬೇಕಾದ್ರೆ ಯಾವ ರೀತಿಯಲ್ಲಿ ಇಡಬೇಕು, ಅದರ ರೂಲ್ ಏನು ಅಂತಂದಾಗ, ದೇ ಮಸ್ಟ್ ಬಿಗಿನ್ ವಿತ್ ಎ ಲೆಟರ್ ಅಥವಾ ಅಂಡರ್ಸ್ಕೋರ್. ಈ ನೇಮ್ಸ್ ಗಳು ಲೆಟರ್ ಇಂದ ಬಿಗಿನ್ ಆಗ್ಬಹುದು ಅಥವಾ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಆಗಬಹುದು, ಡಿಜಿಟ್ ಇಂದ ಸ್ಟಾರ್ಟ್ ಆಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದರ ಒಳಗಡೆ ಸ್ಟಾರ್ಟ್ ಆದ ಮೇಲೆ ಇದರ ಒಳಗಡೆ ಲೆಟರ್ಸ್ ಇರ್ಬೋದು, ಡಿಜಿಟ್ಸ್ ಇರ್ಬೋದು, ಅಥವಾ ಹೈಫನ್ಸ್ ಗಳಿರ್ಬೋದು, ಅಥವಾ ಫುಲ್ ಸ್ಟಾಪ್ಗಳು ಸಹ ಏನಾಗಿರ್ಬೋದು, ಅಂದ್ರೆ ಪೀರಿಯಡ್ಸ್ ಗಳು ಸಹ ಇರಬಹುದು ಅನ್ನೋದನ್ನ ಏನ್ ಮಾಡ್ತಾರೆ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ the XML, the rules about the XML names. So let's continue. ಇನ್ನೊಂದಿಷ್ಟು ರೂಲ್ಸ್ ಗಳನ್ನ ನೋಡೋಣ. What are those rules ಅಂತ. Next thing is, yes, we will still talk about these names. ಈ ನೇಮ್ಸ್ ಗಳು, XML ನೇಮ್ಸ್ ಗಳು, ನಾವು XML ಅಲ್ಲಿ ಬರೆಯುವಂತಹ ನೇಮ್ಸ್ ಗಳು, ಅದು ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಏನು ಕೇಸ್ ಸೆನ್ಸಿಟಿವ್ ಅಂತಂದಾಗ, ಫಾರ್ ಎಕ್ಸಾಂಪಲ್ ನಾನೀಗ ಒಂದು XML ನೇಮ್ ಅನ್ನ ಬರೀತೀನಿ. ಲೆಟ್ಸ್ ಸಪೋಸ್ ಟೇಕ್ ಬಾಡಿ ಅಂತ ಏನ್ ಮಾಡಿದೆ ಅಂತಂದಾಗ, ನಾನು ಇದೊಂದು XML ಬರದೆ ಅಂತ ತಿಳ್ಕೊಳ್ಳಿ. ನೋಡಿ, ಇವೆಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲಿದೆ. ಅಂಡ್ ಈಗ ನಾನು ಇನ್ನೊಂದು ಟ್ಯಾಗ್ ಅನ್ನ ಬರೀತೀನಿ, ಬಟ್ ಈ ಟ್ಯಾಗ್ ಅಲ್ಲಿ ಎಲ್ಲದನ್ನು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತೀನಿ. ದಿಸ್ ಟ್ಯಾಗ್ ಈಸ್ ಈಗ ನೀವು ಕೇಳಿದ್ರೆ, ಸರ್ ಇದು ಎರಡು ಎಲಿಮೆಂಟ್ಗಳು ಸೇಮ್ ಅಂತ ಕೇಳಿದ್ರೆ, ನೋ, ದೇ ಆರ್ ನಾಟ್ ಸೇಮ್. According to the XML rules,
XML ನೇಮ್ಸ್ ದೇ ಆರ್ ಕೇಸ್ ಸೆನ್ಸಿಟಿವ್. ಅಂದರೆ XML ನ ಪ್ರಕಾರ ಈ ಟ್ಯಾಗೆ ಅಂದ್ರೆ ಈ ಎಲಿಮೆಂಟೇ ಬೇರೆ, ಈ ನೇಮೇ ಬೇರೆ, ಅಥವಾ ಈ ಎಲಿಮೆಂಟೇ ಬೇರೆ. ಮತ್ತೆ ಇನ್ನೊಂದು ರೂಲ್ ನ ಏನ್ ಹೇಳ್ತಾರೆ ಅಂದಾಗ, XML ನೇಮ್ಸ್ ಗಳಿಗೆ, ಈ ನೇಮ್ಸ್ ಗಳು ಕೊಟ್ಟಿದೀವಲ್ಲ, ಈ ನೇಮ್ಸ್ ಗಳಿಗೆ ಯಾವುದೇ ಲೆಂತ್ ಲಿಮಿಟೇಷನ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಉದ್ದ ಆದ್ರೂ ನೀವು ನೇಮನ್ನ ಇಡಬಹುದು ಅಂತ ಹೇಳ್ತಾರೆ. ಎಷ್ಟು ಉದ್ದ ಅಂತಂದ್ರೆ ಫೈನಲಿ ಆಗಿ ಎಷ್ಟು ಉದ್ದ ಇಡ್ಬೋದು, ನಿಮ್ಮ ಕಂಪ್ಯೂಟರ್ ನ ಮೆಮೊರಿ ಸೈಜ್ ಎಷ್ಟಿರುತ್ತೋ ಅಷ್ಟು ಉದ್ದ ಇಡ್ಬೋದು. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್, ದ ನೆಕ್ಸ್ಟ್ ರೂಲ್ ದೇ ಆರ್ ಟಾಕಿಂಗ್ ಈಸ್, ಯಾವುದೇ ಒಂದು XML ಡಾಕ್ಯುಮೆಂಟ್ ಅನ್ನ ನೀವು ಬರೆದ್ರು, ಆ XML ಡಾಕ್ಯುಮೆಂಟ್ ಅಲ್ಲಿ ಒಂದು ರೂಟ್ ಎಲಿಮೆಂಟ್ ಅಂತ ಒಂದು ಎಲಿಮೆಂಟ್ ಇರಬೇಕು ಅಂತ ಹೇಳ್ತಾರೆ. ಏನು ರೂಟ್ ಎಲಿಮೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಸ್ಟೇಷನ್ ಲೀಸ್ಟ್ ಇಸ್ ದ ರೂಟ್ ಎಲಿಮೆಂಟ್. ಸ್ಟೇಷನ್ ಲೀಸ್ಟ್ ಇಸ್ ದ ರೂಟ್ ಎಲಿಮೆಂಟ್. ಬೇರೆ ಎಲ್ಲಾ ಎಲಿಮೆಂಟ್ಸ್ ಗಳು, ಆಲ್ ಅದರ್ ಎಲಿಮೆಂಟ್ಸ್ ಆಫ್ ದ XML ಡಾಕ್ಯುಮೆಂಟ್ಗಳು ಈ ಒಂದು ರೂಟ್ ಎಲಿಮೆಂಟಿನ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಸೊ ಆಲ್ ಅದರ್ ಎಲಿಮೆಂಟ್ಸ್ ಆಫ್ ದ XML ಡಾಕ್ಯುಮೆಂಟ್ ದೇ ಆರ್ ನೆಸ್ಟೆಡ್ ಇನ್ಸೈಡ್ ದ ರೂಟ್ ಎಲಿಮೆಂಟ್. ಸೊ ದಿಸ್ ಈಸ್ ಆಲ್ಸೋ ಅನದರ್ ರೂಲ್ ಆಫ್ XML. ಸೊ XML ನಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನು ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು? ಒಂದು ಈ ರೀತಿಯಾದಂತಹ ಒಂದು ರೂಟ್ ಎಲಿಮೆಂಟ್ ಇರಬೇಕು, ಮತ್ತೆ ರೂಟ್ ಎಲಿಮೆಂಟಿನ ಒಳಗಡೆ ಬೇರೆ ಎಲಿಮೆಂಟ್ಸ್ ಗಳನ್ನ ನೀವೇನ್ ಮಾಡಿರಬೇಕು ಅಂತಂದಾಗ ನೆಕ್ಸ್ಟ್ ಮಾಡಿರಬೇಕು. ನೆಕ್ಸ್ಟ್ ಥಿಂಗ್ ಈಸ್ ಪ್ರತಿಯೊಂದು XML ಎಲಿಮೆಂಟ್, ಯಾವುದೇ ಒಂದು ಎಲಿಮೆಂಟ್ ಇರಲಿ, ಅದ್ರ ಒಳಗಡೆ ಈ ತರ ಕಂಟೆಂಟ್ ಇದೆ ಅಂತಂದ್ರೆ, ಅದಕ್ಕೊಂದು ಕ್ಲೋಸಿಂಗ್ ಟ್ಯಾಗ್ ಇರಲೇಬೇಕು. ಯಾವ ರೀತಿಯಲ್ಲಿ ಓಪನಿಂಗ್ ಟ್ಯಾಗ್ ಇರುತ್ತೋ, ಅದಾದ್ಮೇಲೆ ಕಂಟೆಂಟ್ ಇತ್ತು ಅದ್ರ ಒಳಗಡೆ ಅಂತಂದಾಗ ಅದಕ್ಕೆ ಈ ತರದೊಂದು ಕ್ಲೋಸಿಂಗ್ ಟ್ಯಾಗ್ ಏನಾಗಬೇಕು ಅಂತಂದಾಗ ಇರಬೇಕು. ಸೊ ದಿಸ್ ಈಸ್ ಅಬೌಟ್ ಸಮ್ ಅದರ್ ರೂಲ್ಸ್. ಸೊ ಇನ್ನೊಂದಿಷ್ಟು ರೂಲ್ಸ್ ಗಳನ್ನ ನೋಡೋಣ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದಾಗ, ಲೆಟ್ಸ್ ಕಂಟಿನ್ಯೂ ದಿಸ್. ಆದ್ರೆ ಅದೇ XML ಎಲಿಮೆಂಟ್ಸ್ ಗಳಲ್ಲಿ ದಟ್ ಡು ನಾಟ್ ಇನ್ಕ್ಲೂಡ್ ಕಂಟೆಂಟ್, ಯಾವ ಒಂದು XML ಎಲಿಮೆಂಟ್ಸ್ ಗಳಲ್ಲಿ ಕಂಟೆಂಟ್ ಇರೋದಿಲ್ವೋ, ಈ ತರ ಕಂಟೆಂಟ್ ಇರೋದಿಲ್ವೋ ಅಂತಹ ಒಂದು ಎಲಿಮೆಂಟ್ ಗಳನ್ನ ಈ ತರ ಫಾರ್ಮ್ಯಾಟ್ ಅಲ್ಲಿ ನೀವು ಬರೀಬಹುದು ಅಂತ ಹೇಳ್ತಾರೆ. ಅಂದ್ರೆ ಏನು, ಆ ಒಂದು ಎಲಿಮೆಂಟ್ ನೇಮ್ ಹಾಕಿ ಅದೇ ಸ್ಟಾರ್ಟಿಂಗ್ ಟ್ಯಾಗ್ ಅಲ್ಲಿ ಏನ್ ಮಾಡಬೇಕು, ಆ ಟ್ಯಾಗ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಯಾವುದು ಅಂತಂದಾಗ, ನೀವು HTML ಅಲ್ಲಿ ಇಮೇಜ್ ಟ್ಯಾಗ್ ಅನ್ನ ಏನ್ ಮಾಡಿರ್ಬೋದು ಅಂತಂದಾಗ ನೋಡಿರ್ಬೋದು. ಇಮೇಜ್ ಟ್ಯಾಗ್ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದಾಗ, ಈ ರೀತಿಯಲ್ಲಿ ಇರುತ್ತೆ. ಇಲ್ಲೊಂದು ಸೋರ್ಸ್ ಅನ್ನುವಂತ ಒಂದು ಆಟ್ರಿಬ್ಯೂಟ್ ಇರುತ್ತೆ. ಈ ಆಟ್ರಿಬ್ಯೂಟ್ ಒಳಗಡೆ ಯಾವ ಒಂದು ಫೈಲ್ ಅಲ್ಲಿ ಇಮೇಜ್ ಇರುತ್ತೋ ಆ ಒಂದು ಫೈಲಿನ ನೇಮ್ ಅನ್ನ ಏನ್ ಮಾಡ್ತೀವಿ, ಬರ್ದಿರ್ತೀವಿ. ಸೊ ದಿಸ್ ಇಸ್ ದ ಇಮೇಜ್ ಎಲಿಮೆಂಟ್ ಇನ್ XHP. ಸೊ ಇದರಲ್ಲಿ ಏನು ಅಂತಂದಾಗ, ಈ ಇಮೇಜ್ ಎಲಿಮೆಂಟ್ ಅಲ್ಲಿ, ಯಾಕೆ ಈ ಇಮೇಜ್ ಎಲಿಮೆಂಟ್ ಅಲ್ಲಿ ಈ ಸ್ಟಾರ್ಟಿಂಗ್ ಟ್ಯಾಗ್ ಒಳಗಡೆ ಇಷ್ಟು ಬರೆದು ಈ ತರ ಎಂಡ್ ಮಾಡಿದ್ದಾರೆ ಅಂತಂದಾಗ, XML ನ ರೂಲ್ ಏನ್ ಹೇಳುತ್ತೆ, ನಿಮ್ಮ ಒಂದು ಟ್ಯಾಗಿಗೆ ಅಥವಾ ನಿಮ್ಮ ಒಂದು ಎಲಿಮೆಂಟ್ಗೆ ಕಂಟೆಂಟ್ ಇಲ್ಲ ಅಂದ್ರೆ, ಎಸ್ ಇಮೇಜ್ ಅಲ್ಲಿ ನೀವು ಕಂಟೆಂಟ್ ಅಂದ್ರೆ ಏನು, ಇಮೇಜ್ ಫೈಲಿನ ಕಂಟೆಂಟ್ ಅಂದ್ರೆ ಏನು, ಝೀರೋಸ್ ಅಂಡ್ ಒನ್ಸ್. ಆ ಝೀರೋಸ್ ಅಂಡ್ ಒನ್ಸ್ ನ ಇಫ್ ನೀವು ಈ ಇಮೇಜ್ ಟ್ಯಾಗ್ ಒಳಗಡೆ ಬರೆಯೋದಿಕ್ಕಿಂತ, ಮೀನ್ಸ್ ಇದನ್ನ ಇದ್ರ ಒಳಗಡೆ ಹಾಕಕ್ಕಾಗತ್ತಾ? ಸೊ ಹಾಕಕ್ಕಾಗಿದ್ರೆ ಅವಾಗ ನೀವು ಏನಂತ ಬರೀಬೋದಿತ್ತು, ಈ ರೀತಿಯಲ್ಲಿ ಇಮೇಜ್ ಟ್ಯಾಗ್ ಅನ್ನ ಬರೀತೀರಿ. ಬಟ್ ಇಮೇಜ್ ಟ್ಯಾಗ್ ಯಾವ ರೀತಿಯಲ್ಲಿ ವರ್ಕ್ ಆಗತ್ತೆ, ಬಟ್ ಇಮೇಜ್ ಟ್ಯಾಗ್ ಅಲ್ಲಿ ಈ ರೀತಿಯಲ್ಲಿ ನಾವು ಕಂಟೆಂಟ್ಸ್ ಹಾಕಲ್ಲ. ಬಿಕಾಸ್ ಇಮೇಜ್ ಫೈಲ್ ಅನ್ನ ಏನ್ ಮಾಡ್ತೀವಿ ಅಂತಂದಾಗ ಈ ರೀತಿಯಲ್ಲಿ ಇನ್ಕ್ಲೂಡ್ ಅನ್ನ ಏನ್ ಮಾಡ್ಬೇಕು ಅಂತಂದಾಗ ಮಾಡ್ತೀವಿ. ಆದ್ರಿಂದ ಇಮೇಜ್ ಟ್ಯಾಗ್ ಒಳಗಡೆ ಈ ರೀತಿಯಲ್ಲಿ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ವಿ ಕ್ಯಾನ್ ಕ್ಲೋಸ್ ಇಟ್, ವಿ ಶುಡ್ ಕ್ಲೋಸ್ ಇಟ್ ಲೈಕ್ ದಿಸ್. ಯಾವ ಒಂದು ಎಲಿಮೆಂಟ್ಸ್ ಗಳಿಗೆ ಕಂಟೆಂಟ್ ಇದೆ ಆ ಒಂದು ಎಲಿಮೆಂಟ್ ಗೆ ಈ ರೀತಿಯಾದಂತಹ ಕ್ಲೋಸಿಂಗ್ ಟ್ಯಾಗ್ ಇರಬೇಕು. ಯಾವ ಒಂದು ಎಲಿಮೆಂಟ್ ಗಳಿಗೆ ಕಂಟೆಂಟ್ ಇರೋದಿಲ್ವೋ ಅಂತಹ ಎಲಿಮೆಂಟ್ ಗಳನ್ನ ಅದು ಓಪನ್ ಆದ್ಮೇಲೆ ಈ ರೀತಿ ಕ್ಲೋಸ್ ಮಾಡಬೇಕು. ಅದರ ಒಂದು ಫಾರ್ಮ್ಯಾಟ್ ಈ ತರ ಇರಬೇಕು. ಹಿಯರ್ ಇಮೇಜ್ ಇಸ್ ದ ಎಲಿಮೆಂಟ್ ನೇಮ್. ಎಲಿಮೆಂಟ್ ನೇಮ್ ಅಂದ್ರೆ ಯಾವ್ದು, ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಇಮೇಜ್. ನೆಕ್ಸ್ಟ್ ಥಿಂಗ್ ಈಸ್, ಈ ಒಂದು ಯಾವುದೇ ಒಂದು XML ಟ್ಯಾಗ್ ಗಳಿಗೆ ಆಟ್ರಿಬ್ಯೂಟ್ಸ್ ಗಳು ಇರಬಹುದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸಪೋಸ್ ಟೇಕ್, ನೋಡಿ ಈ ಒಂದು ಇಮೇಜ್ ಟ್ಯಾಗ್ ಅಲ್ಲಿ ದಿಸ್ ಇಮೇಜ್ ಟ್ಯಾಗ್ ಗೆ ದಿಸ್ ಇಸ್ ದ ಆಟ್ರಿಬ್ಯೂಟ್ ನೇಮ್, ಸೋರ್ಸ್ SRC attribute. This is SRC is the attribute. ಈ ಆಟ್ರಿಬ್ಯೂಟ್ಸ್ ಗಳ ಫಾರ್ಮ್ಯಾಟ್ ಹೆಂಗಿರುತ್ತೆ, ಈ ರೀತಿಯಲ್ಲಿ ಇರುತ್ತೆ. ಇದು ಆಟ್ರಿಬ್ಯೂಟ್ ನೇಮು, ಅದೇ ರೀತಿಯಲ್ಲಿ ಇಲ್ಲಿ ನಾನು ಅದರ ಒಂದು ವ್ಯಾಲ್ಯೂ ಬರೆದಿರ್ತೀನಿ. SRC ಗೆ ವ್ಯಾಲ್ಯೂ ಏನು, ಆ ಒಂದು ಇಮೇಜ್ ಫೈಲಿನ ನೇಮ್. ಇದನ್ನ ನಾವೇನಂತ ಕರಿತೀವಿ, ನೇಮ್ ವ್ಯಾಲ್ಯೂ
ಅಸೈನ್ಮೆಂಟ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ XML ಟ್ಯಾಗ್ಸ್ ಗಳಲ್ಲಿ ಇರದಂತಹ ಟ್ಯಾಗ್ಸ್ ಗಳಲ್ಲಿ ಆಟ್ರಿಬ್ಯೂಟ್ಸ್ ಗಳು ಸಹ ಏನಾಗಿರ್ಬೋದು ಅಂತಂದಾಗ ಇರ್ಬೋದು. ನಾರ್ಮಲಿ ಆಗಿ ಆಟ್ರಿಬ್ಯೂಟ್ಸ್ ಗಳು ನೇಮ್ ಮತ್ತೆ ವ್ಯಾಲ್ಯೂ ಅಸೈನ್ಮೆಂಟ್ ಆಗಿ ಇರುತ್ತೆ. ಈ ಆಟ್ರಿಬ್ಯೂಟ್ಸ್ ಗಳು ಈ ಒಂದು ಎಲಿಮೆಂಟಿನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಆಟ್ರಿಬ್ಯೂಟ್ಸ್ ಗಳು ಆಗಿರಬಹುದು. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಯಾವುದೇ ಒಂದು XML ಡಾಕ್ಯುಮೆಂಟ್ ಈಗ ನಾವು ಲೀಸ್ಟ್ ಮಾಡಿದಂತಹ ಎಲ್ಲಾ ರೂಲ್ಸ್ ಗಳನ್ನ ಸ್ಟ್ರಿಕ್ಟ್ ಆಗಿ ನಾವು ಆ ಒಂದು XML ಡಾಕ್ಯುಮೆಂಟ್ ನ ಬರೆಯಬೇಕಾದ್ರೆ ಫಾಲೋ ಮಾಡಿದ್ರೆ ಅಂತಹ ಒಂದು XML ಡಾಕ್ಯುಮೆಂಟ್ ಅನ್ನು ನಾವು ವೆಲ್ ಫಾರ್ಮ್ಡ್ XML ಡಾಕ್ಯುಮೆಂಟ್ ಅಂತ ಏನ್ ಮಾಡ್ತೀವಿ ಕರಿತೀವಿ. So an XML document that strictly adheres to the syntax rules that we have discussed here, then those XML documents are called as well-formed XML documents. So let's move to the last topic of this session. So ಇಲ್ಲಿ ನಾವು ಏನನ್ನ ಮಾತಾಡ್ತೀವಿ ಅಂತಂದಾಗ fine, now we know the XML syntax, characteristics, everything. So now if I want to create my own markup language, then while designing my own markup language like this, ಒಂದು ಡಿಸೈನ್ ಚಾಯ್ಸ್ ಬರುವಂತಹದ್ದು ಏನು ಅಂತಂದಾಗ ನಾನು ಡೇಟಾನ ಟ್ಯಾಗ್ಸ್ ಒಳಗಡೆ ಬರೆಯಬೇಕಾದ್ರೆ ಆ ಟ್ಯಾಗಿನ ಒಳಗಡೆ ಕಂಟೆಂಟ್ ಆಗಿ ಬರೆಯುವಂತಹದ್ದು ಅಥವಾ ಆ ಒಂದು ಡೇಟಾನ ಟ್ಯಾಗಿನ ಆಟ್ರಿಬ್ಯೂಟ್ ಆಗಿ ಬರೆಯುವಂತಹದ್ದು ಒಂದು ವಾಟ್ ಡಿಸೈನ್ ಚಾಯ್ಸ್ ಏನಾಗುತ್ತೆ ಅಂತಂದಾಗ ಬರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸಪೋಸ್ ಟೇಕ್ ನೋಡಿ ಇಲ್ಲಿ ದಿಸ್ ಈಸ್ ಒನ್ ಎಕ್ಸಾಂಪಲ್ ಆಫ್ ಎ ಲೆಟ್ಸ್ ಸಪೋಸ್ ಟೇಕ್ ಇದು ಒಂದು ಪೇಷಂಟ್ ಡೇಟಾನ ಡಿಸ್ಪ್ಲೇ ಮಾಡುತ್ತಿರುವಂತಹ XML ಡಾಕ್ಯುಮೆಂಟ್. ನಾನು ಸುಮ್ಮನೆ ಈ ಒಂದು XML ಡಾಕ್ಯುಮೆಂಟ್ಸ್ ಗಳಿಗೆ ನೇಮ್ ಗಳನ್ನ ಕೊಡ್ತಾ ಇದ್ದೀನಿ. ಅಂದ್ರೆ ಈ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಗಳಿಗೆ ಯಾಕೆ ಈ ನೇಮ್ ಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂದಾಗ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆನ್ ಯು ರೈಟ್ ಎನಿ XML ಡಾಕ್ಯುಮೆಂಟ್ ವಿತ್ ಯುವರ್ ಓನ್ ಟ್ಯಾಗ್ಸ್, ನಿಮ್ಮದೇ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಡೇಟಾನ ನೀವು XML ಫಾರ್ಮ್ಯಾಟ್ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದಾಗ ಅದು ಒಂದು ನಿಮ್ಮದೇ ಆದಂತಹ ಅದೊಂದು ಹೊಸ ಮಾರ್ಕಪ್ ಲ್ಯಾಂಗ್ವೇಜ್. ಸಪೋಸ್ ಟೇಕ್ ಈ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ನಾನು PML ಅಂತ ಕರಿತಾ ಇದ್ದೀನಿ. ಈಗ ಇಲ್ಲಿ ಈ ಒಂದು ಲ್ಯಾಂಗ್ವೇಜ್ ಇಲ್ಲಿ ಟಾಸ್ಕ್ ಏನು ಅಂತಂದಾಗ ಒಂದು ನೇಮ್ ಅನ್ನ ನಾವು XML ಫಾರ್ಮ್ಯಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಪೇಷಂಟ್ ನೇಮ್ 3 ಚಾಯ್ಸಸ್ ನಮಗಿದೆ. ಒಂದು ಚಾಯ್ಸ್ ಏನು ಈಗಾಗಲೇ ನಾನು ಹೇಳಿರೋ ರೀತಿಯಲ್ಲಿ ಆ ಒಂದು ನೇಮ್ ಅನ್ನ ಈ ಒಂದು ಪೇಷಂಟ್ ಅನ್ನುವಂತಹ ಒಂದು ಎಲಿಮೆಂಟಿನ ಆಟ್ರಿಬ್ಯೂಟಿನ ನೇಮ್ ಏನು ನೇಮೆ, ಆಟ್ರಿಬ್ಯೂಟಿನ ವ್ಯಾಲ್ಯೂ ಏನು ರಿಯಲ್ ನೇಮ್ ಡೇಟಾ, ಈ ರೀತಿಯಲ್ಲಿ ಕೊಡಬೇಕಾ ಅಥವಾ ಪೇಷಂಟ್ ಎಲಿಮೆಂಟಿನ ಒಳಗಡೆ ನೇಮ್ ಅನ್ನುವಂತಹ ಒಂದು ಟ್ಯಾಗ್ ಅನ್ನ ಮಾಡಿ ಆ ನೇಮ್ ಟ್ಯಾಗ್ ಒಳಗಡೆ ಈ ನೇಮ್ ಅನ್ನ ಇಟ್ಟರೆ ಒಳ್ಳೆಯದಾ, ಅಥವಾ ಪೇಷಂಟ್ ಟ್ಯಾಗ್ ಒಳಗಡೆ ನೇಮ್ ಅನ್ನುವಂತಹ ಟ್ಯಾಗ್ ಅನ್ನ ಮಾಡಿ ಆ ನೇಮ್ ಟ್ಯಾಗ್ ಒಳಗಡೆ ಫಸ್ಟ್ ನೇಮ್, ಮಿಡಲ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಅನ್ನುವಂತಹ ಒಂದು ಟ್ಯಾಗ್ ಅನ್ನ ಮಾಡಿ ಈ ಒಂದು ಡೇಟಾನ ಇಡಬೇಕಾ ಅನ್ನುವಂತಹ ಒಂದು ಡಿಸೈನ್ ಚಾಯ್ಸ್ ಏನಾಗುತ್ತೆ ಅಂತಂದ್ರೆ ಇದ್ರಾಗತ್ತೆ ಯಾವುದೇ ಡೇಟಾ ಇರಲಿ. ಸೊ ನೀವು XML ಅನ್ನ ಡಿಸೈನ್ ಮಾಡೋಬೇಕಾದ್ರೆ ಈ ರೀತಿಯಾದಂತಹ ಡಿಸೈನ್ ಚಾಯ್ಸಸ್ ಗಳು ನಿಮಗಿದ್ದರೆ ನೀವು ಯಾವ ರೀತಿಯಲ್ಲಿ ಡಿಸಿಷನ್ಸ್ ಗಳನ್ನ ತಗೋಬೇಕು ಅಂತಂದಾಗ, ನೀವು ಇಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಹೊರಟಿರುವಂತಹ ಡೇಟಾಗೆ ಸಬ್ಸ್ಟ್ರಕ್ಚರ್ ಇದ್ರೆ ಸಬ್ಸ್ಟ್ರಕ್ಚರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ರೆಪ್ರೆಸೆಂಟ್ ಮಾಡಕ್ ಹೊರಟಿರುವಂತಹ ಡೇಟಾ ಈ ಸುರೇಶ್ ಕುಮಾರ್ ಎಸ್, ಇದಕ್ಕೊಂದು ಸಬ್ಸ್ಟ್ರಕ್ಚರ್ ಇದೆ. ಏನ್ ಸಬ್ಸ್ಟ್ರಕ್ಚರ್ ಇದೆ? ಇದು ಫಸ್ಟ್ ನೇಮ್, ಇದು ಮಿಡಲ್ ನೇಮ್, ಇದು ಲಾಸ್ಟ್ ನೇಮ್. ಸೊ ಇಟ್ ಹ್ಯಾಸ್ ಅ ಸಬ್ಸ್ಟ್ರಕ್ಚರ್. ಸೊ ಅಂತಹ ಒಂದು ಡೇಟಾ ಇದ್ರೆ, ಆ ಡೇಟಾಗೆ ಸಬ್ಸ್ಟ್ರಕ್ಚರ್ ಇದ್ರೆ ಆಗ ನೀವು ಈ ರೀತಿಯಲ್ಲಿ ಟ್ಯಾಗಿನ ಎಲಿಮೆಂಟಿನ ಆಟ್ರಿಬ್ಯೂಟ್ ಆಗಿ ಡೇಟಾನ ಇಡಬಾರದು. ಈ ರೀತಿಯಲ್ಲಿ ನೀವು ಡಿಸೈನ್ ಅನ್ನ XML ಅನ್ನ ಡಿಸೈನ್ ಮಾಡಬಾರದು. ಸೊ ಹೇಗೆ ಮಾಡಬೇಕು? ಈ ರೀತಿಯಲ್ಲಿ ಮಾಡಬಹುದಾ? ಯು ಕ್ಯಾನ್ ಡೂ ಲೈಕ್ ದಿಸ್. ಅಂದ್ರೆ ಪೇಷಂಟ್ ಅನ್ನುವಂತಹ ಒಂದು ಎಲಿಮೆಂಟ್ ಒಳಗಡೆ ನೇಮ್ ಅನ್ನುವಂತಹ ಒಂದು ಟ್ಯಾಗ್ ಅನ್ನ ಕ್ರಿಯೇಟ್ ಮಾಡಿ ಇದನ್ನ ಇಡಬೇಕಾ? ಎಸ್. ಸೊ ದಿಸ್ ಈಸ್ ರೈಟ್, ದಿಸ್ ಈಸ್ ಅಕ್ಸೆಪ್ಟಬಲ್. ಬಟ್ ಇಲ್ಲಿ ನೋಡಿ, ದಿಸ್ ಈಸ್ ಬೆಸ್ಟ್ ಆರ್ ದಿಸ್ ಈಸ್ ಬೆಟರ್ ದ್ಯಾನ್ ಬೋತ್ ದೀಸ್ ಚಾಯ್ಸಸ್. ಯಾಕೆ ಅಂತಂದಾಗ ಇಲ್ಲಿ ನೇಮ್ ಅನ್ನುವಂತಹ ಟ್ಯಾಗ್ ಒಳಗಡೆ ಅಗೈನ್ ಡೇಟಾನ ಸ್ಟ್ರಕ್ಚರ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀವಿ. ದಿಸ್ ಈಸ್ ಫಸ್ಟ್ ನೇಮ್, ದಿಸ್ ಈಸ್ ಮಿಡಲ್ ನೇಮ್, ದಿಸ್ ಈಸ್ ಲಾಸ್ಟ್ ನೇಮ್ ಅಂತ ಹೇಳಿ.
ಸೊ ಇದರಿಂದ ಏನಾಗತ್ತೆ ಅಂತಂದಾಗ ನಾವು ಇಂಡಿವಿಜುವಲ್ ಪಾರ್ಟ್ಸ್ ಆಫ್ ದ ಡೇಟಾನ ಬೇಕು ಅಂದ್ರೆ ಆಕ್ಸೆಸ್ ಅನ್ನ ಮಾಡಬಹುದು ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಗಳನ್ನ ಯೂಸ್ ಮಾಡಿ. ಸೊ ದಟ್ಸ್ ವೈ ದಿಸ್ ಚಾಯ್ಸ್ ಇಸ್ ದ ಬೆಸ್ಟ್ ಚಾಯ್ಸ್. ಸೊ ದಟ್ ಈಸ್ ವಾಟ್ ದೇ ಆರ್ ಟೆಲ್ಲಿಂಗ್ ಹಿಯರ್. ಡೇಟಾ ಸಬ್ಸ್ಟ್ರಕ್ಚರ್ ಆಗಿದ್ರೆ ಆಗ ನೀವು ಪೇರೆಂಟ್ ಎಲಿಮೆಂಟಿನ ಕಂಟೆಂಟ್ ಆಗಿ ಡೇಟಾನ ಏನ್ ಮಾಡಬಹುದು ಇರಬಹುದು. ಸಾರಿ, ಪೇರೆಂಟ್ ಎಲಿಮೆಂಟಿನ ಆಟ್ರಿಬ್ಯೂಟ್ ಅಲ್ಲಿ ಇರೋದಕ್ಕಿಂತ ನೆಸ್ಟೆಡ್ ಟ್ಯಾಗ್ಸ್ ಗಳಲ್ಲಿ ಏನ್ ಮಾಡಬೇಕು ಅಂದಾಗ ಇಡಬೇಕು. ಅಂದ್ರೆ ಆಟ್ರಿಬ್ಯೂಟ್ಸ್ ಗಳಲ್ಲಿ ಡೇಟಾನ ಇಡಬಾರ್ದು ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ಹಂಗಂದ್ರೆ ಆಟ್ರಿಬ್ಯೂಟ್ಸ್ ಗಳನ್ನ ಯಾವಾಗ ಯೂಸ್ ಮಾಡಬೇಕು, ಈ ರೀತಿಯಲ್ಲಿ ಆಟ್ರಿಬ್ಯೂಟ್ಸ್ ಗಳನ್ನ ಯಾವ ರೀತಿಯಲ್ಲಿ ಯಾವ ರೀತಿಯಾದಂತಹ ಡೇಟಾಸ್ ಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡಬೇಕು ಅಂದಾಗ ಲೆಟ್ ಸಪೋಸ್ ಟೇಕ್ ನೀವು ಯಾವುದೇ ಒಂದು ಎಲಿಮೆಂಟ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಪಿ ಅನ್ನುವಂತಹ ಒಂದು ಎಲಿಮೆಂಟ್ ಇದೆ ಅಂದಾಗ ಈ ಒಂದು ಎಲಿಮೆಂಟ್ ಅನ್ನ ನಾನು ಐಡೆಂಟಿಫೈ ಮಾಡೋದಕ್ಕೆ ಒಂದು ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ಅಂದ್ರೆ ನನ್ನ ಮಾರ್ಕಪ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದಾಗ ವಾಟ್ ಐ ಆಮ್ ಡೂಯಿಂಗ್ ಈಸ್ ಫಾರ್ ಎವ್ರಿ ಎಲಿಮೆಂಟ್ ಆರ್ ಫಾರ್ ಎವ್ರಿ ಟ್ಯಾಗ್ ಐ ಆಮ್ ಗಿವಿಂಗ್ ಎನ್ ಐಡಿ. ಸೊ ಈ ಒಂದು ಡೇಟಾ, ದಿಸ್ ಈಸ್ ಆಲ್ಸೋ ಎ ಡೇಟಾ, ಈ ಒಂದು ಐಡಿ ಕೊಡ್ತಾ ಇದ್ದೀನಿ, ದಿಸ್ ಈಸ್ ಆಲ್ಸೋ ಎ ಡೇಟಾ, ದಿಸ್ ಒನ್. ಸೊ ಯಾವ ಒಂದು ಇನ್ಫಾರ್ಮೇಶನ್ಗಳು ಈ ಒಂದು ಎಲಿಮೆಂಟಿನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ, ಈ ಒಂದು ಒನ್ ಅನ್ನೋದು ಏನ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ, ದಿಸ್ ಗಿವಿಂಗ್ ಎನ್ ಇನ್ಫಾರ್ಮೇಶನ್ ಲೈಕ್ ಈ ಒಂದು ಪ್ಯಾರಾಗ್ರಾಫಿನ ಐಡಿ ಏನು ಒನ್ ಅಂತ ಕೊಡ್ತಾ ಇದೆ. ಈ ರೀತಿಯಾದಂತಹ ಡೇಟಾನ ನೀವು ಆಟ್ರಿಬ್ಯೂಟ್ ಆಗಿ ಇಡಬಹುದು ಅಂತ ಹೇಳ್ತಾರೆ. ಸೊ ಸಚ್ ಟೈಪ್ ಆಫ್ ಡೇಟಾ ನೀವು ಆ ಒಂದು ಟ್ಯಾಗಿನ ಆಟ್ರಿಬ್ಯೂಟಿನ ನೇಮ್ ವ್ಯಾಲ್ಯೂ ಪೇರ್ ಆಗಿ ಇಡಬಹುದು, ಅದರೊಳಗಡೆ ಕಂಟೆಂಟ್ ಆಗಿ ಇಡೋದಕ್ಕೆ ನೆಸೆಸರಿ ಇಲ್ಲ ಅಂತ. ಅದೇ ರೀತಿಯಲ್ಲಿ ಲೆಟ್ ಸಪೋಸ್ ಟೇಕ್ ಯಾವುದೇ ಒಂದು ಡೇಟಾ ಅಥವಾ ಯಾವುದೇ ಒಂದು ಇನ್ಫಾರ್ಮೇಶನ್ ಈ ಒಂದು ಎಲಿಮೆಂಟಿನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರೆ, ಅಥವಾ ಯಾವುದೇ ಒಂದು ಡೇಟಾ ಬರೇ ಒಂದು 10 ವ್ಯಾಲ್ಯೂಸ್ ಅನ್ನ ತಗೊಳುತ್ತೆ ಅಂತ ಇದ್ರೆ ಅಂತಹ ಒಂದು ಡೇಟಾಗಳನ್ನ ನೀವು ಆಟ್ರಿಬ್ಯೂಟ್ ಆಗಿ ಏನ್ ಮಾಡಬಹುದು ಇಡಬಹುದು ಅನ್ನೋದನ್ನ ಏನ್ ಮಾಡ್ತಾರೆ ಹೇಳ್ತಾರೆ. So this is about this session. So let's talk about the activity. ಏನು ಆಕ್ಟಿವಿಟಿಯನ್ನ ಮಾಡಬೇಕು, ಎರಡನೇ ಅಸೈನ್ಮೆಂಟ್ ಏನು ಅಂತಂದಾಗ ನಾನಿಲ್ಲಿ ಒಂದು ಸ್ಟೂಡೆಂಟ್ ಡೇಟಾನ ಏನ್ ಮಾಡಿದೀನಿ ಅಂತಂದಾಗ ತೋರಿಸಿದೀನಿ. ಇದರಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ರಿಜಿಸ್ಟರ್ ನಂಬರ್ ಇದೆ, ಪ್ರೋಗ್ರಾಮ್ ಅಂದ್ರೆ ಅವರೊಂದು ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಸೆಮಿಸ್ಟರ್ ಇದೆ, ಮತ್ತೆ ಅಡ್ರೆಸ್ ಇದೆ. ಇದನ್ನ ನೀವು ನಿಮ್ಮದೇ ಆದಂತಹ XML ಫಾರ್ಮ್ಯಾಟ್ ಅಲ್ಲಿ, ಅಂದ್ರೆ XML ಅನ್ನ ರೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ ಕ್ರಿಯೇಟ್ ಮಾಡಿ ಈ ಒಂದು ಡೇಟಾನ ಏನು ಮಾಡಿ ಅಂತಂದಾಗ ಅದರಲ್ಲಿ ರೆಪ್ರೆಸೆಂಟ್ ಮಾಡಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಒಂದು ಡೇಟಾನ XML ಫಾರ್ಮ್ಯಾಟ್ ಅಲ್ಲಿ ಏನ್ ಮಾಡಿ ಅಂತಂದಾಗ ರೆಪ್ರೆಸೆಂಟ್ ಮಾಡಿ. So fine, what is the conclusion? So in this session, we talked about XML, extensible markup language andre enu. We talked about the origin of the XML. We talked about the characteristics or features of the XML language, which is a meta markup language. Then we talked about the difference between XML and HTML. And after that, we talked about the syntactic rules, specifically about the low-level syntax of XML. And then we ended this session by discussing the design choice between the attribute and the nested elements. So this is the mind map of all the things what we have discussed in this session. So this wing, it represents all the points related to the characteristics of XML, and this is the definition, and this is related to all the syntactic rules of XML. So quiz, this is the link, and thank you. Have a nice day.